ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಜಿಯೋಗ್ರಫಿ ಒಳಗೆ ಒಂದೊಂದು ಅಧ್ಯಾಯವನ್ನು ಒಂದೊಂದೇ ರೀತಿಯಲ್ಲಿ ನಿಧಾನವಾಗಿ ನಾವು ನೋಡ್ಕೊತ ಹೋಗೋಣಂತ. ಇದರಿಂದ ನಮಗೆ ಆ ಭೂಗೋಳಶಾಸ್ತ್ರದ ಹಿಡಿತ ಸಿಗುತ್ತಾ ಅಂತ ನಾವು ಹೇಳ್ಬೋದು. ಓನ್ಲಿ ಜಿಯೋಗ್ರಫಿ ಅಷ್ಟೇ ಅಲ್ಲ, ನಾನು ಎಲ್ಲ ವಿಷಯದ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ. ಎಲ್ಲರ ಥರ ನಾನು ಉದ್ದಗ ಹೇಳ್ಕೊತ ಹೋಗೋದು, ಒಮ್ಮೆ ಸುಮ್ಮನೆ ವಿಷಯಗಳನ್ನು ಲಾಂಗಾಗಿ ಹೇಳ್ಕೊತ ಇದನ್ನು ಮಾಡ್ಕೊತ ಹೋಗೋದು ಅದನ್ನೆಲ್ಲ ಹೇಳಲ್ಲ ನಾನು ನಿಮ್ಗೆ. ಸೊ ಎಕ್ಸಾಮ್ ಪರ್ಪಸ್ಸಿಗೆ ಎಷ್ಟು ಇಂಪಾರ್ಟೆಂಟ್ ಐತೆಯೋ ಅಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ವಿಷಯ ನಾನು ಏನೇನು ಹೇಳ್ತೀನಲ್ಲ ಅವೆಲ್ಲ ಜಿಯೋಗ್ರಫಿಗೆ ಎಲ್ಲ ವಿಷಯಗಳ ಬಗ್ಗೆ ನಾವು ಹೇಳೋದಷ್ಟೇ ಅಲ್ಲದೆ HSTR ಆಗಿರ್ಬೋದು, GPSTR ಆಗಿರ್ಬೋದು, ಈಗೆಲ್ಲ ಕಾಲ್ಫಾರ್ಮ್ ಆಗ್ತವೆ. ಸೊ ಅದಕ್ಕೆಲ್ಲ ಸರಿಯಾಗಿ ಅಧ್ಯಯನ ಮಾಡಿರಿ ಎಲ್ಲರೂ. ಯಾವುದಾದ್ರೂ ಒಂದು ನಿಮ್ಮ ಗುರಿ ಮುಟ್ಟುವರೆಗೂ ನೀವು ಯಾವುದೂ ನಿಲ್ಲಕ್ಕೆ ಹೋಗಬೇಡ್ರಿ, ಸರಿಯಾಗಿ ಓದಿರಿ. ನೀವು ಓದೋಕ್ಕೆ ಸಹಾಯ ಆಗಲಿ ಅಂತಂದು ಹೇಳಿ ನಾವು ಒಂದೊಂದು ವಿಷಯವನ್ನು ಎಕ್ಸಾಮ್ ಪರ್ಪಸ್ ಆಗಿ ಯಾವುದು ಇಂಪಾರ್ಟೆಂಟ್ ಆಯಿತು ಆದ ವಿಷಯಗಳನ್ನು ಮಾತ್ರ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ತಿಳ್ಸೋಕೆ ಇಷ್ಟಪಡ್ತೀನಿ ಅಂತ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಹಾಗೆ ನಾವು ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣಂತ. ನಾವಿವತ್ತು ಗ್ಲೋಬ್ ಬಗ್ಗೆ ತಿಳ್ಕೊಳೋಣ್ರಿ. ಗ್ಲೋಬ್ ಏನಿದು? ಗ್ಲೋಬ್ ಅಂತಂದ್ರೆ ನಾವು ನೋಡಿರ್ಬೋದಲ್ರಿ, ಜಿಯೋಗ್ರಫಿ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಏನಂದ್ರೆ ನದಿ ವ್ಯವಸ್ಥೆ, ರಚನೆ ಮತ್ತು ಹೊಳ್ಳಿ ವಾಪಸ್ಸು, ಅದು ಎಲ್ಲೆಲ್ಲಿ ಹರಿತೈತಿ, ಅದರ ಉಗಮ, ಅದ್ರದ್ದು ರಚನೆಗಳ ಬಗ್ಗೆ, ಅದರ ಉಪನದಿಗಳ ಬಗ್ಗೆ ನಾವು ತಿಳ್ಕೊತೀವಿ. ಮತ್ತು ಉತ್ತರ ಕರಾವಳಿಗಳ ಬಗ್ಗೆ ತಿಳ್ಕೊತೀವಿ. ಮತ್ತು ಪೂರ್ವಘಟ್ಟ, ಪಶ್ಚಿಮ ಘಟ್ಟಗಳ ಬಗ್ಗೆ ತಿಳ್ಕೊತೀವಿ. ಮತ್ತು ಮಣ್ಣುಗಳ ಬಗ್ಗೆ ತಿಳ್ಕೊತೀವಿ. ಮತ್ತು ಹಿಮಾಲಯ ಪರ್ವತಗಳ ಬಗ್ಗೆ ಆಗಿರ್ಬೋದು, ನಮ್ಮ ಏನೆಲ್ಲ ಸಂಸ್ಕೃತಿ ಅದಾವೆ ಅವು ಆಗಿರ್ಬೋದು. ವಾಪಸ್ ಏನಂದ್ರೆ ನಾವು ಭೂಮಿ ಹೆಂಗೈತಿ, ಯಾವ್ಯಾವ ಮಣ್ಣು ನಮ್ಮ ಭೂಮಿ ಮೇಲೆ ಬೆಳಿತೈತಿ ಅಂತ, ಪ್ರಪಂಚದೊಳಗೆ ಯಾವ್ಯಾವ ನೀರು ಎಷ್ಟಿದೆ, ಇವುಗಳ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಎಲ್ಲ ನಾವು ನೋಡ್ತೀವಿ. ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕಿಂತ ಮುಂಚೆ ನಾವು ಫಸ್ಟಿಂದನೇ ಸ್ಟಾರ್ಟ್ ಮಾಡ್ಬೇಕಂತಂದು ಹೇಳಿ ನಾನು ಇವತ್ತು ಗೋಳದಿಂದ ಸ್ಟಾರ್ಟ್ ಮಾಡೋಣ್ರಿ, ಮಾದರಿ ಗೋಳದಿಂದ. ಓಕೆ, ಈ ಮಾದರಿ ಗೋಳ ಅಂದರೆ ಏನಪ್ಪ ಅಂದ್ರೆ ಇದು ನಮ್ಮ ಭೂಮಿಯ ಬಗ್ಗೆ ನಮ್ಮ ಭೂಮಿಯ ಒಂದು ಚಿಕ್ಕ ಮಾದರಿ ಅಂತಂದು ನಾವು ಕೂಡ ಹೇಳ್ಬೇಕಾಗತ್ತೆ ರೀ. ಈ ಮಾದರಿ ಗೋಳ ಯಾವ ಆಕಾರದೊಳಗೆ ಐತಂದ್ರೆ ಜಿಯಾಡ್ ಆಕಾರ ಅಂತ ನಾವು ಹೇಳ್ಬೋದು ರೀ. ಇದರಿಂದ ಏನೇನು ಉಪಯೋಗ ಅದಾವೆ ನಮ್ಗೆ ಅಂತಂದ್ರೆ, ಇದು ನೋಡಿರಿ, ಯಾವುದಿದು ಮಾದರಿ ಗೋಳದಿಂದ ನಾವು ಭೂಮಿಯ ಆಕಾರವನ್ನು ತಿಳಿಯೋಕೆ ನಮ್ಗೆ ಸಹಾಯ ಆಗುತ್ತೆ. ಒಳ್ಳೆ ಭೂಮಿ ಮೇಲೆ ಇರುವಂಥ ಭೂಖಂಡಗಳು, ಸಮುದ್ರಗಳು ಮತ್ತು ಸಾಗರಗಳ ಸ್ಥಾನ, ಗಾತ್ರ, ಆಕಾರ ನಮಗೆ ತಿಳ್ಕೊಳಕ್ಕೆ ನೆರವಾಗುತ್ತಿದ್ದು. ನೋಡಿರಿ, ನಾವು ಹೋಗಿ ಭೂಮಿನ ಸುತ್ತಾಡಿ ಅದು ನದಿ ಹೆಂಗೈತಿ, ಅದ್ರ ಕಲರ್ ಹೆಂಗೈತಿ, ಆಕಾಶ ಹೆಂಗೈತಿ ಅದ್ರ ಕಲರ್ ಹೆಂಗೈತಿ, ಭೂಖಂಡಗಳ ಕಲರ್ ಹೆಂಗದವು, ಅದ್ರ ಗಾತ್ರ ಹೆಂಗದವು ಅಂತ ನೋಡ್ಕೊಂಡು ಹೋಗಿ ತಿಳ್ಕೊಂಬರೋಕೆ ಆಗಂಗಿಲ್ಲ. ಸೊ ಹಾಗಾಗಿ ಏನಂದ್ರೆ ನಾವು ಈ ಮಾದರಿ ಗೋಳವನ್ನು ಒಂದು ಸಲ ನೋಡಿದ್ವಿ ಅಂದ್ರೆ ನಮಗೆ ಅದರದ್ದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಹೋಗಿ ನೋಡ್ಕೊಂಬರೋಕೆ ಆಗಂಗಿಲ್ಲಲ್ರಿ. ಸೊ ಹಾಗಾಗಿ ಏನಂದ್ರೆ ಅದರದ್ದೊಂದು ಗ್ಲೋಬನ್ನು ನಾವು ನೋಡಿದ್ವಿ ಅಂದ್ರೆ ನಮಗೆ ಅದರ ನಿಖರವಾದ ಮಾಹಿತಿ ನಮಗೆ ದೊರೀತೈತಿ ಅಂತ ನಾವು ಹೇಳ್ಬೋದು ರೀ. ಸೊ ಇದಷ್ಟೇ ಭೂಖಂಡಗಳ ಬಗ್ಗೆ ಅಷ್ಟೇ ಅಲ್ಲದೆ ನಮ್ಮ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಎಲ್ಲೆಲ್ಲದವು, ಯಾವ ಪ್ರದೇಶದೊಳಗದವು, ಅವುಗಳ ನಿಖರ ಸ್ಥಾನ ಮತ್ತು ಅವು ಎಲ್ಲಿ ಹಾದೋಗ್ಯವು, ಯಾವ ರಾಜಕೀಯ ಗಡಿಯನ್ನು ಹಾದೋಗ್ಯವು, ಯಾವ ಪ್ರದೇಶದೊಳಗೆ ಹಾದೋಗ್ಯವು, ಎಷ್ಟು ಪ್ರಮಾಣದಲ್ಲಿ ಹಾದೋಗೈತಿ, ಓರೆಯಾಗಿ ಹಾದೋಗೈತೋ ಹೆಂಗೋ ಅಂತಂದೇಳಿ ನಾವು ತಿಳ್ಕೊಳಕ್ಕೂ ಕೂಡ ಈ ನಮ್ಮ ಮಾದರಿ ಗೋಳಗಳು ಸಹಾಯ ಮಾಡ್ತಾವೆ ಅಂತಂದು ನಾವು ಹೇಳ್ಬೋದು ರೀ. ಈ ಉತ್ತಮ ಮಾದರಿ ಗೋಳ ಏನೈತಲ್ಲ, ಭೂ ಅಕ್ಷದ ಹೋಲುವಿಕೆ, ಭೂಮಿಯ ಚಲನೆಗಳು, ದೈನಂದಿನ ಮತ್ತು ವಾರ್ಷಿಕ ಚಲನೆ ಹಾಗೂ ಅವುಗಳ ಪರಿಣಾಮ ತಿಳಿಯಲು ಕೂಡ ಅನುಕೂಲವಾಗೈತೆ ಅಂತ ಹೇಳ್ಬೋದು ರೀ. ಏನು ರೀ ಅಂತಂದ್ರೆ ನಮ್ಮ ಹಗಲು ರಾತ್ರಿಗಳು ಹೆಂಗೆ ಆಗ್ತವೆ, ಹಗಲು ರಾತ್ರಿ ಮತ್ತು ಋತುಗಳು ಹೆಂಗೆ ಆಗ್ತವೆ, ಮತ್ತು ನಮ್ಮ ಭೂಮಿ ಹೇಗೆ ತಿರುಗುತ್ತಾ ಅನ್ನೋದ್ರ ಬಗ್ಗೆ ನಮಗೇನಂದ್ರೆ ಇದೊಂದು ತಿಳ್ಕೊಳಕ್ಕೆ ಉತ್ತಮವಾದಂಥ ಒಂದು ಸಹಾಯವಾಗೈತೆ ಅಂತಂದು ಹೇಳ್ಬೋದು ರೀ ನಾವು. ಈ ಗ್ಲೋಬ್ನಿಂದ ನಾವೇನಂದ್ರೆ ಭೂಮಿಯ ಮೇಲೆ ಯಾವ್ಯಾವ ರೀತಿಯಾದಂಥ, ಉದಾಹರಣೆಗೆ ಭೌಗೋಳಿಕ ಅಂಶಗಳು ಯಾವೇನದಾವಲ್ಲ ರೀ, ಪರ್ವತಗಳಾಗಿರ್ಬೋದು, ಪ್ರಸ್ಥಭೂಮಿಗಳಾಗಿರ್ಬೋದು, ಮೈದಾನ, ಮರುಭೂಮಿ, ದ್ವೀಪಗಳು, ನದಿ ಮತ್ತು ಹುಲ್ಲುಗಾವಲು ಮತ್ತು ಅರಣ್ಯಗಳ ಬಗ್ಗೆ ನಮ್ಗೆ ತಿಳ್ಕೊಳಕ್ಕೆ ಈ ಗ್ಲೋಬ್ಗಳು ಸಹಾಯವಾಗ್ಯವು ಅಂತಂದೇಳಿ ನಾವು ಹೇಳ್ಬೋದು ರೀ. ಸೊ ಇವತ್ತು ಈ ಗ್ಲೋಬ್ ಬಗ್ಗೆ ಅಷ್ಟೇ ತಿಳ್ಕೊಳೋಣ್ರಿ. ನಾಳೆ ದಿನ ಏನೈತಲ್ಲ ಈ ನಕ್ಷೆಗಳು ಮತ್ತು ನಕಾಶೆಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಇಂಪಾರ್ಟೆಂಟ್ ರೀ, ಯಾಕಂದ್ರೆ ಈ GPSTR ಮತ್ತು HSTR ಒಳಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೋ ಅಂತಂದು ಹೇಳೋಕ್ಕಾಗಂಗಿಲ್ಲ. ನಾವು ಈಗ RRB ಎಲ್ಲ ಎಕ್ಸಾಮ್ ಒಳಗೂ ಏನಂದ್ರೆ
ಈ ಗ್ಲೋಬ್ ಅಂತ ಬಂತಂದರೆ ನಮ್ಗೆ ಅದ್ರದ್ದೊಂದು ಐಡಿಯಾ ಇರಬೇಕಲ್ಲ, ಹಾಗಾಗಿ ಈ ಗ್ಲೋಬನ್ನು ಕೊಟ್ಟಿದ್ದಾರೆ ರೀ. ಈ ಗ್ಲೋಬ್ ಏನಂದ್ರೆ ಇಂಪಾರ್ಟೆಂಟ್ ಜಿಯಾರ್ಡ್ ಆಕಾರದೊಳಗೆ ಐತಂತ ನಾವು ಬರಿಬೇಕು. ವಾಪಸ್ಸು ಈ ಗ್ಲೋಬ್ನ ಏನು ಭೂಮಿಯ ಆಕಾರ ತಿಳ್ಕೊಳಕ್ಕೆ ಸಹಾಯ ಆಗೈತೆ ಅನ್ನೋದು ಬರಿಬೇಕು. ಅದು ಎದಕ್ಕೆ ಸಹಾಯ ಆಗೈತಿ ಅನ್ನೋದ್ರ ಬಗ್ಗೆ ನಾವು ಬರಿಬೇಕಾಗುತ್ತೆ ನೋಡಿರಿ. ಸೊ ಇವತ್ತಿಂದು ಇಷ್ಟು ಕ್ಲಾಸ್ ಸಾಕು. ಓಕೆ, ಬಾಯ್ ಫ್ರೆಂಡ್ಸ್.